ಹಾಯ್ ಫ್ರೆಂಡ್ಸ್, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ನಿಮಗೆಷ್ಟು ಗೊತ್ತು? ಇವರು ಈವರೆಗೆ ಲೋಕಸಭೆ ಎಲೆಕ್ಷನ್ಗೆ ಯಾಕೆ ನಿಂತಿಲ್ಲ? ಚುನಾವಣೆಗೆ ನಿಂತು ಗೆಲ್ಲದಿದ್ರೂ ಇವರಿಗೆ ನಿರಂತರವಾಗಿ ಸಚಿವ ಸ್ಥಾನಗಳನ್ನು ನೀಡೋದ್ಯಾಕೆ? ಇವರ ಪತಿ ಮಕ್ಕಳು ಯಾರು ಗೊತ್ತಾ? ಇವರು ಎಷ್ಟು ಓದಿದ್ದಾರೆ? ಇವರ ಆಸ್ತಿ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ನಿರ್ಮಲಾ ಸೀತಾರಾಮನ್ ತಮಿಳುನಾಡಿನ ಮದುರೈನಲ್ಲಿ ತಮಿಳು ಅಯ್ಯಂಗಾರ್ ಫ್ಯಾಮಿಲಿಯಲ್ಲಿ ಜನಿಸಿದ್ರು. ಓದಿನಲ್ಲಿ ತುಂಬಾ ಮುಂದಿದ್ದ ಇವರು ಸೀತಾಲಕ್ಷ್ಮಿ ರಾಮಸ್ವಾಮಿ ಕಾಲೇಜಿನಿಂದ ಅರ್ಥಶಾಸ್ತ್ರದಲ್ಲಿ BA ಪದವಿ ಪಡ್ಕೊಂಡ್ರು. ದೆಹಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಮತ್ತು MPhil ಕಂಪ್ಲೀಟ್ ಮಾಡಿದ್ರು. ಇಂಡೋ ಯುರೋಪ್ ಟ್ರೇಡ್ ವಿಚಾರದಲ್ಲಿ PhD ಮಾಡೋಕೆ ಶುರು ಮಾಡಿದ್ರು. ಆದರೆ ನಂತರದಲ್ಲಿ ಅದನ್ನು ಅರ್ಧಕ್ಕೆ ಬಿಟ್ಟು ನಿರ್ಮಲಾ ಲಂಡನ್ಗೆ ಹೋಗಬೇಕಾದ ಸ್ಥಿತಿ ಬಂತು. ಇಂಡೋ ಯುರೋಪ್ ಟ್ರೇಡ್ ವಿಚಾರದಲ್ಲಿ PhD ಮಾಡೋಕೆ ಶುರು ಮಾಡಿದ್ರು. ಆದರೆ ನಂತರದಲ್ಲಿ ಅದನ್ನು ಅರ್ಧಕ್ಕೆ ಬಿಟ್ಟು ನಿರ್ಮಲಾ ಲಂಡನ್ಗೆ ಹೋಗಬೇಕಾದ ಸ್ಥಿತಿ ಬಂತು. ಸೊ ಅದು ಅರ್ಧಕ್ಕೆ ನಿಂತು ಬಿಡ್ತು. ಕಂಪ್ಲೀಟ್ ಮಾಡಕ್ಕೆ ಸಾಧ್ಯವಾಗ್ಲೇ ಇಲ್ಲ. ವೃತ್ತಿ ಜೀವನ. ಇಷ್ಟೆಲ್ಲ ಓದಿಕೊಂಡಿದ್ದ ನಿರ್ಮಲಾ ಸೀತಾರಾಮನ್ ಲಂಡನ್ನಲ್ಲಿ ರೀಜೆಂಟ್ ಸ್ಟ್ರೀಟ್ನಲ್ಲಿರೋ ಗೃಹ ಅಲಂಕಾರ ಅಂಗಡಿಯಲ್ಲಿ ಕೆಲಸ ಮಾಡಿದ್ರು. ನಂತರ ಕೃಷಿ ಇಂಜಿನಿಯರ್ಸ್ ಅಸೋಸಿಯೇಷನ್ಸ್ನಲ್ಲಿ ಅರ್ಥಶಾಸ್ತ್ರಜ್ಞರಿಗೆ ಸಹಾಯಕರಾಗಿ ಸೇವೆ ಸಲ್ಲಿಸಿದ್ರು. BBC ಸೇರಿದಂತೆ ಹಲವು ಸಂಸ್ಥೆಗಳಲ್ಲೂ ಇವರು ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಇವರು ಭಾರತಕ್ಕೆ ವಾಪಸ್ಸಾದ್ರು. ಹೈದರಾಬಾದ್ನಲ್ಲಿ ಪ್ರಣವ ಅನ್ನೋ ಸ್ಕೂಲ್ ಸ್ಥಾಪಿಸಿದ್ರು. ರಾಜಕೀಯ ಜೀವನ. ಹೀಗೆ ಉನ್ನತ ಮಟ್ಟದ ಶಿಕ್ಷಣ ಪಡೆದಿದ್ದ ನಿರ್ಮಲಾ ಸೀತಾರಾಮನ್ ಸಣ್ಣ ವಯಸ್ಸಿನಿಂದಲೂ BJPಯಲ್ಲಿ ಗುರುತಿಸಿಕೊಂಡು ಬಂದವರಲ್ಲ. ಇವರು 2006ರಲ್ಲಿ BJPಗೆ ಸೇರಿದ್ರು. 2010ರಲ್ಲಿ ಇವರನ್ನು ಪಕ್ಷದ ವಕ್ತಾರೆಯನ್ನಾಗಿ ನೇಮಿಸಲಾಯಿತು. 2014ರಲ್ಲಿ ಕೇಂದ್ರದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಬಂದಾಗ ಇವರನ್ನು ಜೂನಿಯರ್ ಮಿನಿಸ್ಟರ್ ಆಗಿ ನೇಮಿಸಲಾಯಿತು. ಆದರೆ ಇವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿರಲಿಲ್ಲ. ಹೀಗಾಗಿ ಅದೇ ವರ್ಷ ಆಂಧ್ರ ಪ್ರದೇಶದಿಂದ ಇವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಲಾಯಿತು. 2016ರಲ್ಲಿ ಮತ್ತೆ ಕರ್ನಾಟಕದಿಂದ ಇವರು ರಾಜ್ಯಸಭೆಗೆ ಆಯ್ಕೆಯಾದರು. ಇದಾದ್ಮೇಲೆ 2017ರಲ್ಲಿ ರಕ್ಷಣಾ ಸಚಿವರಾಗಿ ಆಯ್ಕೆಯಾದರು. ಈ ಮೂಲಕ ದೇಶದ ಮೊಟ್ಟ ಮೊದಲ ಮಹಿಳಾ ರಕ್ಷಣಾ ಸಚಿವೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾದ್ರು. ಈ ಹಿಂದೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಆ ರಕ್ಷಣಾ ಇಲಾಖೆಯನ್ನು ತಮ್ಮ ಬಳಿ ಇಟ್ಕೊಂಡಿದ್ರು. ಅದು ಬಿಟ್ರೆ ಅದರದ್ದೇ ಸಚಿವೆಯಾಗಿ ಯಾವುದೇ ಮಹಿಳೆ ಕಾರ್ಯನಿರ್ವಹಿಸಿರಲಿಲ್ಲ. ನಿರ್ಮಲಾ ಸೀತಾರಾಮನ್ ಸಚಿವೆಯಾಗಿದ್ದಾಗಲೇ ಅಂದ್ರೆ 2019ರಲ್ಲಿ ಪಾಕಿಸ್ತಾನದ ಮೇಲೆ ಬಾಲಾಕೋಟ್ ಏರ್ ಸ್ಟ್ರೈಕ್ ನಡೆಸಲಾಯಿತು. ಹಣಕಾಸು ಸಚಿವೆಯಾಗಿ ನಿರ್ಮಲಾ. 2019ರಲ್ಲಿ ನಿರ್ಮಲಾ ಸೀತಾರಾಮನ್ ರನ್ನು ಹಣಕಾಸು ಮತ್ತು ವಾಣಿಜ್ಯ ವ್ಯವಹಾರಗಳ ಸಚಿವೆಯನ್ನಾಗಿ ನೇಮಿಸಲಾಯಿತು. ಮಹಿಳೆಯೊಬ್ಬರು ಫುಲ್ ಟೈಮ್ ಹಣಕಾಸು ಸಚಿವೆಯಾಗಿದ್ದು ಇದೇ ಮೊದಲಾಗಿತ್ತು. ಇವರು 2019ರ ಜುಲೈ 5ರಂದು ಮೊಟ್ಟ ಮೊದಲ ಬಜೆಟ್ ಮಂಡಿಸಿದ್ರು. ಅಲ್ಲಿಂದ ಇಲ್ಲಿವರೆಗೆ ಇವರು ಒಟ್ಟು 5 ಬಾರಿ ಬಜೆಟ್ ಮಂಡಿಸಿದ ಅನುಭವ ಹೊಂದಿದ್ದಾರೆ. ಇನ್ನು ದೀರ್ಘಾವಧಿಯ ಬಜೆಟ್ ಭಾಷಣ ಮಾಡಿದ ದಾಖಲೆ ಕೂಡ ನಿರ್ಮಲಾ ಹೆಸರಲ್ಲಿದೆ. ಇವರು 2020-21ನೇ ಸಾಲಿನ ಬಜೆಟ್ ಮಂಡನೆ ವೇಳೆ ಬರೋಬ್ಬರಿ 2 ಗಂಟೆ 42 ನಿಮಿಷ ಭಾಷಣ ಮಾಡಿದ್ರು. ಆಯಾಸವಾಗಿದ್ರಿಂದ ಕೊನೆಯ 2 ಪುಟ ಮಾತ್ರವೇ ಉಳಿಸಿದ್ದರು. ಮೊಟ್ಟ ಮೊದಲ ಬಾರಿಗೆ ಪೇಪರ್ಲೆಸ್ ಬಜೆಟ್ ಮಂಡಿಸಿದ ಸಾಧನೆ ಕೂಡ ಇವರದ್ದೇ. ಇವರು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆಯಾಗಿಯೂ ಕೆಲಸ ಮಾಡಿದ್ದಾರೆ. ಇವರ ಪತಿ ಮಕ್ಕಳು ಯಾರು? ಇನ್ನು ನಿರ್ಮಲಾ ಸೀತಾರಾಮನ್ ಅವರ ವೈಯಕ್ತಿಕ ಜೀವನಕ್ಕೆ ಬಂದ್ರೆ ಇವರು ಪರಕಲ ಪ್ರಭಾಕರ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರು ಮೊಟ್ಟ ಮೊದಲಿಗೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಓದುವಾಗ ಭೇಟಿಯಾಗಿದ್ರು. ನಿಮಗೆ ಆಶ್ಚರ್ಯ ಆಗಬಹುದು, ನಿರ್ಮಲಾ ಸೀತಾರಾಮನ್ ಅವರ ಪತಿಯ ಇಡೀ ಕುಟುಂಬ ಕಾಂಗ್ರೆಸ್ ಆಗಿತ್ತು. ಪ್ರಭಾಕರ್ ಅವರು ಕೂಡ ಅರ್ಥಶಾಸ್ತ್ರ ವಿಚಾರದಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದಾರೆ. ಇದೇ ಕಾರಣಕ್ಕೆ ಚಂದ್ರಬಾಬು ನಾಯ್ಡು ನೇತೃತ್ವದ TDP ಸರ್ಕಾರ ಇದ್ದಾಗ ಅಂದ್ರೆ 2014ರಿಂದ 2018ರವರೆಗೆ ಕಮ್ಯುನಿಕೇಶನ್ಸ್ ಅಡ್ವೈಸರ್ ಆಗಿಯೂ ಕೆಲಸ ಮಾಡಿದ್ರು. ಇವರ ತಂದೆ ತಾಯಿ ಇಬ್ಬರು ಆಂಧ್ರ ಪ್ರದೇಶದಲ್ಲಿ ಶಾಸಕರಾಗಿದ್ದರು. ತಂದೆಯಂತೂ ಸಚಿವರಾಗಿಯೂ ಕೆಲಸ ಮಾಡಿದ ಅನುಭವ ಹೊಂದಿದ್ರು.
ಇಂಥ ಕುಟುಂಬದಿಂದ ಬಂದ ಪ್ರಭಾಕರ್ ಅವರನ್ನ ನಿರ್ಮಲಾ ಮದುವೆ ಆದ್ರು. ಹಾಗಂತ ಪ್ರಭಾಕರ್ ಕೂಡ ನಿರ್ಮಲಾ ಇಚ್ಛೆಗೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಬಿಜೆಪಿಯಲ್ಲಿ ಮುಂದುವರಿಯಲು ಅವಕಾಶ ಮಾಡಿಕೊಟ್ರು. ದಂಪತಿಗೆ ಒಬ್ಬ ಮಗಳಿದ್ದಾರೆ. ಅವರ ಹೆಸರು ಪರಕಲ ವಾಂಗ್ಮಯಿ ಅಂತ. ನಿರ್ಮಲಾ ಹುದ್ದೆ ಮತ್ತು ಆಸ್ತಿ. ನಿರ್ಮಲಾ ಸೀತಾರಾಮನ್ 2019ರಲ್ಲೂ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲಿಲ್ಲ. ಈಗಲೂ ಅವರು ರಾಜ್ಯಸಭಾ ಸಂಸದರೇ ಆಗಿದ್ದಾರೆ. ಆದರೆ ಅವರಿಗೆ ಬಿಜೆಪಿ ಸರ್ಕಾರ ಬಂದಾಗಿನಿಂದಲೂ ನಿರಂತರವಾಗಿ ಸಚಿವ ಸ್ಥಾನ ನೀಡಲಾಗ್ತಿದೆ. ಅದಕ್ಕೆ ಕಾರಣ ಅವರು ಪಡೆದಿರೋ ಶಿಕ್ಷಣ. ಉನ್ನತ ಮಟ್ಟದ ಶಿಕ್ಷಣ ಪಡೆದಿರೋದ್ರಿಂದ ಅವರಿಗೆ ಉನ್ನತ ಮಟ್ಟದ ಸ್ಥಾನಗಳನ್ನು ನೀಡಲಾಗ್ತಿದೆ. ಅಂದ ಹಾಗೆ ನಿರ್ಮಲಾ ಸೀತಾರಾಮನ್ ಅವರ ಒಟ್ಟು 2,63 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದರಲ್ಲಿ 73 ಲಕ್ಷ ರೂಪಾಯಿಯಷ್ಟು ಸಾಲ ಇದೆ ಅಂತ ಕೂಡ ಘೋಷಿಸಿಕೊಂಡಿದ್ದಾರೆ. ಮೀಡಿಯಾ ಮುಂದೆ ಬಂದ ಕೂಡಲೇ ಬಾಯಿಗೆ ಬಂದಂತೆ ಹೇಳಿಕೆ ಕೊಟ್ಟು ದಿನಕ್ಕೊಂದು ವಿವಾದ ಸೃಷ್ಟಿಸೋ ರಾಜಕಾರಣಿ ಇವರಲ್ಲ. ಶಿಸ್ತಿನಿಂದ ತಾವಾಯ್ತು, ತಮ್ಮ ಕೆಲಸವಾಯ್ತು ಅಂತ ಇರೋ ಇವರು ಅಗತ್ಯ ಬಿದ್ದಾಗ ಮಾತ್ರವೇ ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ. ಈ ಮೂಲಕ ಶಿಸ್ತಿನ ರಾಜಕಾರಣಿ ಅಂತ ಕರೆಸಿಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.